ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮತ್ತೊಮ್ಮೆ ಲೆಫ್ಟ್ ಫ್ಯಾಕ್ಟರಿಂಗ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ರೀತಿ ಸಾಲ್ವ್ ಮಾಡೋದು ಮತ್ತೆ ಈಸಿಯಾಗಿ ಯಾವ ರೀತಿ ಕೊಟ್ಟಿರುವಂತ ಮೂರು ಕ್ವಶನ್ ಅನ್ನ ತಗೊಂಡಿದ್ದೀನಿ. ಲೆಫ್ಟ್ ಫ್ಯಾಕ್ಟರಿಂಗ್ ಅನ್ನ ಇದಕ್ಕೆ ಅಪ್ಲೈ ಮಾಡಿ ಯಾವ ರೀತಿ ರಿಮೂವ್ ಮಾಡೋದು ಅಂತ ತಿಳ್ಕೊಂತ ಹೋಗೋಣ. ಸೊ ಇದೇನಿದೆ ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್. ಈ ಬಾರ್ಸ್ ಈ ಲೈನ್ಗಳೇನು ಸ್ಪೆಸಿಫೈ ಮಾಡ್ತವೆ, ಪ್ರೊಡ್ಯೂಸರ್ ಈಸ್ ಎ ಈಸ್ ಪ್ರೊಡ್ಯೂಸಿಂಗ್ ಡಿಫರೆಂಟ್ ಪ್ರೊಜೆಕ್ಷನ್ಸ್. ಈ ಎಲ್ಲಾ ಪ್ರೊಜೆಕ್ಷನ್ಗಳನ್ನು ಪ್ರೊಡ್ಯೂಸ್ ಮಾಡ್ತಿರೋದು ಎ, ಬಟ್ ದೀಸ್ ಆರ್ ದ ಡಿಫರೆಂಟ್ ಪ್ರೊಜೆಕ್ಷನ್ಸ್. ಪ್ರೊಡ್ಯೂಸರ್ ಒಬ್ರೆ. ಆ ರೀತಿ ನೋಡಿ. ಇವಾಗ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಆಲ್ಫಾ ನೋಡಿ. ಆಲ್ಫಾ ಅಂತ ಅಂದ್ರೇನು, ಪ್ರತಿಯೊಂದು ಪ್ರೊಜೆಕ್ಷನ್ ಗಳನ್ನ ನಾವು ಫಸ್ಟ್ ನೋಡ್ಬೇಕು. ಪ್ರೊಜೆಕ್ಷನ್ ಗಳಲ್ಲಿ ಕಾಮನ್ ಎಲಿಮೆಂಟ್ ಅನ್ನ ತೆಗಿಬೇಕು. ಕಾಮನ್ ಎಲಿಮೆಂಟ್ ಗ್ರೇಟರ್ ದೆನ್ 2 ಅಂದ್ರೆ ಮಿನಿಮಮ್ 2 ಪ್ರೊಜೆಕ್ಷನ್ಸ್ ಅಲ್ಲ ಆದ್ರೂ ಕೂಡ ಆ ಒಂದು ಎಲಿಮೆಂಟ್ ಅಥವಾ ವರ್ಡ್ಗಳು ಆ ಒಂದು ಎಲಿಮೆಂಟ್ ಕಾಮನ್ ಆಗಿರ್ಬೇಕು. ಅದನ್ನ ನಾವು ಆಲ್ಫಾ ಅಂತ ಕರಿತಾ ಹೋಗ್ತೀವಿ. ಎ ಇದ್ರೆ ಎ ಡ್ಯಾಶ್, ಬಿ ಇದ್ರೆ ಬಿ ಡ್ಯಾಶ್, ಸಿ ಇದ್ರೆ ಸಿ ಡ್ಯಾಶ್, ಆ ರೀತಿ. ನೆಕ್ಸ್ಟ್ ಗಾಮಾ ಅಂತ ಅಂದ್ರೆ ಏನು? ಗಾಮಾ ಅಂತ ಅಂದ್ರೆ ಯಾವ ಒಂದು ಪ್ರೊಜೆಕ್ಷನ್ ಗಳಲ್ಲಿ ಈ ಆಲ್ಫಾ ಇರಲ್ಲ ಅಂದ್ರೆ ಕಾಮನ್ ಎಲಿಮೆಂಟ್ ಇರಲ್ಲ, ಅದನ್ನ ನಾವು ಗಾಮಾ ಅಂತ ಕರಿತೀವಿ. ಗಾಮಾ 1 ಗಾಮಾ 2 ಎಷ್ಟು ಗಾಮಾಗಳಿರ್ತವೆ ಅಂದ್ರೆ ಎಷ್ಟು ಪ್ರೊಜೆಕ್ಷನ್ ಗಳಲ್ಲಿ ನಮಗೆ ಕಾಮನ್ ಎಲಿಮೆಂಟ್ ಇರಲ್ಲ ಅದಷ್ಟನ್ನು ಕೂಡ ನಾವು ಗಾಮಾ ಅಂತ ತಿಳ್ಕೊಂತ ಹೋಗ್ತೀವಿ ಮತ್ತೆ ಬರಿತಾ ಹೋಗ್ತೀವಿ. ಎಷ್ಟಾದ್ರೂ ಇರಬಹುದು. ನೆಕ್ಸ್ಟ್ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಬೀಟಾ 1 ಬೀಟಾ 2. ಈ ಬೀಟಾ ಅಂತ ಅಂದ್ರೆ ಏನು? ಬೀಟಾ ಅಂತ ಅಂದ್ರೆ ನೋಡಿ, ಕಾಮನ್ ಎಲಿಮೆಂಟ್ ಅನ್ನ ನಾವು ಆಲ್ಫಾ ಅಂತ ತೆಗೆದುಕೊಂಡಿದೀವಿ. ಬೀಟಾ ಅಂತ ಅಂದ್ರೆ ಏನು? ಬೀಟಾ ಅಂತ ಅಂದ್ರೆ ನೋಡಿ, ಇಲ್ಲಿ ಆಲ್ಫಾ ಇದೆ, ಆಲ್ಫಾ ಬಿಟ್ಟು ಉಳ್ಕೊಳುತ್ತಲ್ವ ಒಂದು ಪ್ರೊಜೆಕ್ಷನ್ ಅಲ್ಲಿ. ಕಾಮನ್ ಎಲಿಮೆಂಟ್ ಅನ್ನ ಬಿಟ್ಟು ಏನ್ ಉಳ್ಕೊಳುತ್ತೆ ಅದಷ್ಟು ಕೂಡ ಬೀಟಾ. ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಉಳ್ಕೊಳೋದು ಬೀಟಾ 1, ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಉಳ್ಕೊಳೋದು ಬೀಟಾ 2. ಅದೇ ರೀತಿ ಪ್ರೊಸೀಡ್ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಪ್ರಾಬ್ಲಮ್ ಅನ್ನ ತಗೊಳ್ಳೋಣ. ಫಸ್ಟ್ ಪ್ರಾಬ್ಲಮ್ ಏನು? ಎಸ್ ಪ್ರೊಡ್ಯೂಸಿಂಗ್ ಎ ಬಿ ಸ್ಲ್ಯಾಶ್ ಎ ಸ್ಲ್ಯಾಶ್ ಸಿ. ಇವಾಗ ನಾನು ಕಾಮನ್ ಎಲಿಮೆಂಟ್ ಅನ್ನ ಹುಡ್ಕೋದಕ್ಕೆ ಟ್ರೈ ಮಾಡ್ಬೇಕು. ನನಗೇನು ಮಿನಿಮಮ್ 2 ಪ್ರೊಜೆಕ್ಷನ್ ಅಲ್ಲಾದ್ರೂ ಕೂಡ ಆ ಕಾಮನ್ ಎಲಿಮೆಂಟ್ ಇರಬೇಕು. ಆದಷ್ಟು ಜಾಸ್ತಿ ಇರುವಂತ ಕಾಮನ್ ಎಲಿಮೆಂಟ್ ಅನ್ನ ಸರ್ಚ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ 3 ಪ್ರೊಜೆಕ್ಷನ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಿರೋದು ಎಸ್. ಈ 3 ಪ್ರೊಜೆಕ್ಷನ್ ಅಲ್ಲಿ ನಾನು ಆದಷ್ಟು ದೊಡ್ಡಗಿರುವಂತಹ ಕಾಮನ್ ಎಲಿಮೆಂಟ್ ಅನ್ನ ನೋಡ್ತಾ ಹೋಗ್ತೀನಿ. ನೋಡಿ, ಇದರಲ್ಲಿ ಸ್ಮಾಲ್ ಲೆಟರ್ ಎ, ಇದರಲ್ಲೂ ಕೂಡ ಸ್ಮಾಲ್ ಲೆಟರ್ ಎ. 2 ಪ್ರೊಜೆಕ್ಷನ್ ಗಳಲ್ಲಿದೆ ಕಾಮನ್ ಎಲಿಮೆಂಟ್ ಸಿಕ್ತು ನನಗೆ. 3ರಲ್ಲಿ 2 ಪ್ರೊಜೆಕ್ಷನ್ ಅಲ್ಲಿ ಈ ಕಾಮನ್ ಎಲಿಮೆಂಟ್ ಇದೆ. ಸೊ ಕರೆಕ್ಟ್ ಆಯ್ತು. ಸೊ ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ? ಆಲ್ಫಾ ಬಿಟ್ಟು ಏನ್ ಉಳ್ಕೊಳುತ್ತಲ್ವಾ, ಸೊ ಇದನ್ನ ಏನಂತ ಕರಿತೀವಿ? ಬೀಟಾ. ಇದು ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಉಳ್ಕೊಂಡಿರುವಂತಹ ವ್ಯಾಲ್ಯೂ ಆಗಿರೋದ್ರಿಂದ ಬೀಟಾ 1. ನೆಕ್ಸ್ಟ್ ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಏನ್ ಉಳ್ಕೊಳುತ್ತೆ? ಆಲ್ಫಾ ಅಂದ್ರೆ ಕಾಮನ್ ಎಲಿಮೆಂಟ್ ಅನ್ನ ಬಿಟ್ಟು, ಅದು ಬೀಟಾ 2. ನೆಕ್ಸ್ಟ್ ಇಲ್ಲಿ ಸಿ ಅಲ್ಲಿ ನೀವು ನೋಡಿದ್ರೆ ಆಲ್ಫಾ ಇಲ್ಲ ಅಂದ್ರೆ ಕಾಮನ್ ಎಲಿಮೆಂಟ್ ಇಲ್ಲ. ಯಾವ ಒಂದು ಪ್ರೊಜೆಕ್ಷನ್ ಅಲ್ಲಿ ಕಾಮನ್ ಎಲಿಮೆಂಟ್ ಇರಲ್ಲ ಅದು ಫುಲ್ ಅನ್ನ ನಾವು ಗಾಮಾ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಎಷ್ಟನೇದು? ಗಾಮಾ ನಂಬರ್ 1. ಯಾಕಂತಂದ್ರೆ ಇದು ಒಂದೇ ಒಂದು ಪ್ರೊಜೆಕ್ಷನ್ ಇರೋದು, ಯಾವುದರಲ್ಲಿ ಕಾಮನ್ ಎಲಿಮೆಂಟ್ ಇಲ್ಲ ಅದು. ಈಗ ಗಾಮಾ ಗೊತ್ತಾಯ್ತು, ಬೀಟಾ ಗೊತ್ತಾಯ್ತು, ಆಲ್ಫಾ ಗೊತ್ತಾಯ್ತು. ಈ ಒಂದು ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಹೋಗೋಣ. ಎ ಜಾಗದಲ್ಲಿ ಏನಿದೆ? ಎಸ್ ಇದೆ. ಸೊ ಎಸ್ ಪ್ರೊಡ್ಯೂಸಿಂಗ್ ಆಲ್ಫಾ ಬರೀಬೇಕು. ಆಲ್ಫಾ ಏನು? ಸ್ಮಾಲ್ ಲೆಟರ್ ಎ. ಎ ಡ್ಯಾಶ್ ಇದೆ, ಎ ಇದ್ರೆ ಎ ಡ್ಯಾಶ್, ಬಿ ಇದ್ರೆ ಬಿ ಡ್ಯಾಶ್, ಎಸ್ ಇದ್ರೆ ಎಸ್ ಡ್ಯಾಶ್ ಸ್ಲ್ಯಾಶ್ ಗಾಮಾಗಳನ್ನ ಬರಿತಾ ಹೋಗ್ಬೇಕು. ಇಲ್ಲಿ ಕೇವಲ ನಮಗೆ ಒಂದೇ ಒಂದು ಗಾಮಾ ಎಲಿಮೆಂಟ್ ಇರೋದು, ಅದು ಯಾವುದು? ಸಿ. ನೆಕ್ಸ್ಟ್ ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್, ಇಲ್ಲಿ ಎ ಡ್ಯಾಶ್ ಇರೋದು, ಇಲ್ಲಿ ಎ ಡ್ಯಾಶ್ ಇರೋದು, ಇಲ್ಲಿ ಎಸ್ ಪ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಎಸ್ ಡ್ಯಾಶ್. ಬೀಟಾ 1 ಬೀಟಾ 2 ಆ ರೀತಿ ಎಲ್ಲಾ ಬೀಟಾಗಳನ್ನ ಬರಿಬೇಕು. ಸೊ ಬೀಟಾ 1 ಇದೆ, ಬೀಟಾ 1 ವ್ಯಾಲ್ಯೂ ಏನು? ಸ್ಮಾಲ್ ಲೆಟರ್ ಬಿ. ಬೀಟಾ 2 ವ್ಯಾಲ್ಯೂ ಏನು? ಕ್ಯಾಪಿಟಲ್ ಲೆಟರ್ ಇ. ಮತ್ತೆ ನಮಗೆ ಯಾವುದು ಕೂಡ ಬೀಟಾ ವ್ಯಾಲ್ಯೂಗಳಿಲ್ಲ. ಸೊ ಫೈನಲ್ ಆನ್ಸರ್ ನಮಗೆ ಸಿಕ್ತು. ಇನ್ನೂ 2 ಪ್ರಾಬ್ಲಮ್ ಇದೆ. ಆ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಈಸಿಯಾಗಿ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡ್ ಪ್ರಾಬ್ಲಮ್ ಅನ್ನ ತಗೊಂತಾ ಹೋಗೋಣ. ಸೆಕೆಂಡ್ ಪ್ರಾಬ್ಲಮ್ ಏನ್ ಹೇಳುತ್ತೆ? ಎಸ್ ಪ್ರೊಡ್ಯೂಸಿಂಗ್ ಸ್ಮಾಲ್ ಲೆಟರ್ ಎ ಸ್ಮಾಲ್ ಲೆಟರ್ ಡಿ ಸ್ಲ್ಯಾಶ್ ಎ ಸ್ಲ್ಯಾಶ್ ಎ ಬಿ ಸ್ಲ್ಯಾಶ್ ಎ ಬಿ ಸಿ ಸ್ಲ್ಯಾಶ್ ಬಿ. ಇವಾಗ ನೋಡಿ, ಈ ಏನು 5 ಪ್ರೊಜೆಕ್ಷನ್ಗಳಿವೆ ಅವಷ್ಟು ಪ್ರೊಜೆಕ್ಷನ್ಗಳನ್ನ ಪ್ರೊಡ್ಯೂಸ್ ಮಾಡಿರೋದು ಯಾರು? ಕ್ಯಾಪಿಟಲ್ ಲೆಟರ್ ಎಸ್. ಸೊ ಪ್ರೊಡ್ಯೂಸರ್ ಒಬ್ರೆ, ಪ್ರೊಜೆಕ್ಷನ್ಗಳು ಜಾಸ್ತಿ. ಕಾಮನ್ ಎಲಿಮೆಂಟ್ ಅನ್ನ ನಾನು ಕಂಡುಹಿಡಿಯೋದಕ್ಕೆ ಟ್ರೈ ಮಾಡಬೇಕು. ದಟ್ ಈಸ್ ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರೊಜೆಕ್ಷನ್ಸ್ ಅಲ್ಲಿ ಆ ಕಾಮನ್ ಎಲಿಮೆಂಟ್ ಇರಬೇಕು. ಸೊ ಇಲ್ಲಿ ಎ ಡಿ ಇದೆ, ಎ ಇದೆ, ಎ ಬಿ ಇದೆ, ಎ ಬಿ ಇದೆ. ಎ ಬಿ ನಾನೇನಾದ್ರೂ ಮಾಡಿದ್ರೆ ನನಗೆ 2 ಪ್ರೊಜೆಕ್ಷನ್ ಅಲ್ಲಿ ಮಾತ್ರ ಕಾಮನ್ ಎಲಿಮೆಂಟ್ ಸಿಗುತ್ತೆ.
ಬಟ್ ಎ ಅನ್ನ ನಾನೇನಾದ್ರೂ ಕಾಮನ್ ಎಲಿಮೆಂಟ್ ಆಗಿ ತಗೊಂತ ಹೋದ್ರೆ 1 2 3 4 4 ಪ್ರೊಜೆಕ್ಷನ್ಗಳಲ್ಲಿ ನನಗೆ ಕಾಮನ್ ಎಲಿಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಎ ಅನ್ನ ನಾನು ಆಲ್ಫಾ ಆಗಿ ತಗೊಂತ ಹೋಗ್ತೀನಿ, ಅಂದ್ರೆ ಕಾಮನ್ ಎಲಿಮೆಂಟ್. ನೆಕ್ಸ್ಟ್ ಇಲ್ಲಿ ಆಲ್ಫಾ ಬಿಟ್ಟು ಉಳಿದಿರೋದೆಲ್ಲ ಏನಾಗುತ್ತೆ, ಬೀಟಾ 1. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಬೀಟಾ ಇಲ್ಲ, ಇಲ್ಲಿ ಎ ಆದ್ಮೇಲೆ ಏನೂ ಇಲ್ಲ, ಬೀಟಾ ಇಲ್ಲ. ಸೊ ಬೀಟಾ ಇಲ್ಲ ಅಂತ ನಾವು ಹಾಗೆ ಬಿಡಬಾರ್ದು. ಬೀಟಾ 2 ವಿಲ್ ಬಿ ಈಕ್ವಲ್ ಟು ಎಪ್ಸಲಾನ್ ಅಂತ ಬರೀತಾ ಹೋಗ್ಬೇಕು. ಅಂದ್ರೆ ಎಪ್ಸಲಾನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ನಲ್, ಅಲ್ಲಿ ಏನು ಬೀಟಾ ವ್ಯಾಲ್ಯೂ ಇಲ್ಲ ಅಂತ. ಸೊ ಅದನ್ನು ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲೇನು ಉಳ್ಕೊಂತು, ಬೀಟಾ ವ್ಯಾಲ್ಯೂ ಬಿ, ದಿಸ್ ಇಸ್ ಬೀಟಾ 3. ನೆಕ್ಸ್ಟ್ ಬೀಟಾ 4. ಸೊ ಬೀಟಾ 4 ವ್ಯಾಲ್ಯೂ ಕೂಡ ಸಿಕ್ತು, ಏನು ಬಿ ಸಿ. ಸೊ ಇವಾಗ ಬರಿತಾ ಹೋಗೋಣ. ಇನ್ನ ಈ ಒಂದು ಪ್ರೊಜೆಕ್ಷನ್ ಅಲ್ಲಿ ನಮಗೆ ಆಲ್ಫಾ ಇಲ್ಲ, ಕಾಮನ್ ಎಲಿಮೆಂಟ್ ಇಲ್ಲ ಅಂತಂದ್ರೆ ಇದು ಗಾಮಾ ಆಗುತ್ತೆ, ಒಂದೇ ಒಂದಿರೋದ್ರಿಂದ ಗಾಮಾ 1. ಸೊ ಇವಾಗ ಈ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಹೋಗೋಣ. ಅಲ್ಲಿ ಎ ಇರೋದು, ಬಟ್ ಇಲ್ಲಿ ಎಸ್ ಇದೆ. ಸೊ ಎಸ್ ಪ್ರೊಡ್ಯೂಸಿಂಗ್ ಕಾಮನ್ ಎಲಿಮೆಂಟ್ ಆಲ್ಫಾ ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಎ. ಅಲ್ಲಿ ಎ ಇದ್ರೆ ಎ ಡ್ಯಾಶ್, ಬಿ ಇದ್ರೆ ಬಿ ಡ್ಯಾಶ್. ಇಲ್ಲಿ ಎಸ್ ಇರೋದ್ರಿಂದ ಎಸ್ ಡ್ಯಾಶ್ ಸ್ಲ್ಯಾಶ್ ನಮ್ಮ ಗಾಮಾ ವ್ಯಾಲ್ಯೂ ಏನು, ಒಂದೇ ಒಂದು ಗಾಮಾ ವ್ಯಾಲ್ಯೂ ಇರೋದು, ಸ್ಮಾಲ್ ಲೆಟರ್ ಬಿ. ನೆಕ್ಸ್ಟ್ ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಎಲ್ಲಾ ಬೀಟಾ ವ್ಯಾಲ್ಯೂಗಳನ್ನ ಬರೀರಿ. ಬೀಟಾ 1 ವ್ಯಾಲ್ಯೂ ಏನು, ಡಿ ಸ್ಲ್ಯಾಶ್ ಬೀಟಾ 2 ವ್ಯಾಲ್ಯೂ ಏನು, ಎಪ್ಸಲಾನ್ ಸ್ಲ್ಯಾಶ್ ಬೀಟಾ 3 ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಬಿ ಸ್ಲ್ಯಾಶ್ ಬೀಟಾ 4 ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಬಿ ಸ್ಮಾಲ್ ಲೆಟರ್ ಸಿ. ಸೊ ಓಕೆನಾ. ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ, ಈ ಎಪ್ಸಲಾನ್ ಅನ್ನ ಬರೆಯಲ್ಲ, ಅಂದ್ರೆ ಬೀಟಾ 2 ಅನ್ನ ರೆಪ್ರೆಸೆಂಟ್ ಮಾಡಲ್ಲ. ನೀವು ರೆಪ್ರೆಸೆಂಟ್ ಮಾಡಿ, ಯಾಕಂತಂದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇವಾಗ 2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದೀವಿ. ದಿಸ್ ಇಸ್ ದ ಫೈನಲ್ ಆನ್ಸರ್. 3ನೇ ಪ್ರಾಬ್ಲಮ್ಗೆ ಹೋಗೋಣ. ಈಗ 3ನೇ ಪ್ರಾಬ್ಲಮ್ಗೆ ಹೋಗೋಣ. ಎಸ್ ಪ್ರೊಡ್ಯೂಸಿಂಗ್ ಬಿ ಎ ಡಿ. ನೋಡಿ ಇಲ್ಲಿ 2 ಪ್ರೊಡ್ಯೂಸರ್ಗಳಿದೆ. ಫಸ್ಟ್ ಎಸ್ ಪ್ರೊಡ್ಯೂಸ್ ಮಾಡ್ತಿರುವಂತಹ ಪ್ರೊಜೆಕ್ಷನ್ಸ್ ಅನ್ನ ಮಾಡ್ತಾ ಹೋಗೋಣ. ಸ್ಲ್ಯಾಶ್ ಬಿ ಎ ಇ ಸ್ಲ್ಯಾಶ್ ಇ ಡಿ. ಇವಾಗ 3 ಪ್ರೊಜೆಕ್ಷನ್ಸ್ ಇರೋದ್ರಿಂದ ನನಗೆ ಮಿನಿಮಮ್ 2ರಲ್ಲಾದ್ರೂ ಕೂಡ ಕಾಮನ್ ಎಲಿಮೆಂಟ್ ಸಿಗ್ತಾ ಹೋಗ್ಬೇಕು, ಆಲ್ಫಾ. ಸೊ ಇಲ್ಲಿ ಬಿ ಕ್ಯಾಪಿಟಲ್ ಲೆಟರ್ ಎ ಇದೆ, ಬಿ ಕ್ಯಾಪಿಟಲ್ ಲೆಟರ್ ಎ ಇದೆ. ಸೊ ನಾನು ಕಾಮನ್ ಎಲಿಮೆಂಟ್ ಆಗಿ ಬಿ ಕ್ಯಾಪಿಟಲ್ ಲೆಟರ್ ಎ, ಬಿ ಕ್ಯಾಪಿಟಲ್ ಲೆಟರ್ ಎ ಅನ್ನ ತಗೊಂಡಿದ್ದೀನಿ. ಆಲ್ಫಾ ಬಿಟ್ಟು ಉಳಿದಿರೋದೆಲ್ಲ ಏನಾಗುತ್ತೆ, ಬೀಟಾ. ಸೊ ದಿಸ್ ಈಸ್ ಪ್ರೊಜೆಕ್ಷನ್ ನಂಬರ್ 1. ಸೊ ಬೀಟಾ 1. ಇಲ್ಲಿ ಸ್ಮಾಲ್ ಲೆಟರ್ ಇ ಏನಾಗುತ್ತೆ, ಬೀಟಾ 2 ಆಗುತ್ತೆ. ಯಾವ ಒಂದು ಪ್ರೊಜೆಕ್ಷನ್ ಅಲ್ಲಿ ನಮಗೆ ಆಲ್ಫಾ ಇರಲ್ಲ, ಅಂದ್ರೆ ಕಾಮನ್ ಎಲಿಮೆಂಟ್ ಇರಲ್ಲ, ಅದು ಅಷ್ಟನ್ನು ಕೂಡ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಗಾಮಾ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಕೇವಲ ಒಂದೇ ಒಂದು ಪ್ರೊಜೆಕ್ಷನ್ ಇರೋದ್ರಿಂದ ಮೊದಲನೇ ಪ್ರೊಜೆಕ್ಷನ್. ಸೊ ಗಾಮಾ 1. ಇವಾಗ ಗಾಮಾ ಗೊತ್ತಿದೆ, ಬೀಟಾ ಗೊತ್ತಿದೆ, ಆಲ್ಫಾ ಗೊತ್ತಿದೆ. ಈ ಒಂದು ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಹೋಗಿ. ಎಸ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಬಿ ಕ್ಯಾಪಿಟಲ್ ಲೆಟರ್ ಎ, ಎಸ್ ಡ್ಯಾಶ್ ಸ್ಲ್ಯಾಶ್ ಗಾಮಾ ವ್ಯಾಲ್ಯೂ ಏನು, ಒಂದೇ ಒಂದು ಗಾಮಾ ಇರೋದು, ಇ ಡಿ. ನೆಕ್ಸ್ಟ್ ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಬೀಟಾ ವ್ಯಾಲ್ಯೂಗಳು ಏನೇನಿವೆ, ಮೊದಲನೇ ಬೀಟಾ ವ್ಯಾಲ್ಯೂ ಇಸ್ ಡಿ ಸ್ಲ್ಯಾಶ್ ಎರಡನೇ ಬೀಟಾ ವ್ಯಾಲ್ಯೂ ಇಸ್ ಸ್ಮಾಲ್ ಲೆಟರ್ ಇ. ಸೊ ಇವಾಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಪ್ರೊಜೆಕ್ಷನ್ ಇದೆ. ಇದನ್ನ ನೋಡಿದ್ರೆ ನಿಮಗೆ ಎ ಪ್ರೊಡ್ಯೂಸಿಂಗ್ ಇ ಸ್ಲ್ಯಾಶ್ ಬಿ ಎ ಅಂತ ಇದೆ. ಇದರಲ್ಲಿ ಏನಾದರೂ ಕಾಮನ್ ಎಲಿಮೆಂಟ್ ಸಿಗುತ್ತಾ ನಿಮಗೆ ಇಲ್ಲಿ? ಸೊ ಕಾಮನ್ ಎಲಿಮೆಂಟ್ ಸಿಗಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಬರಿಬಹುದು ಎ ಪ್ರೊಡ್ಯೂಸಿಂಗ್ ಇ ಸ್ಲ್ಯಾಶ್ ಬಿ ಎ. ಯಾಕೆ ನೋಡಿ, ಇಲ್ಲಿ ಈ ಒಂದು ಫಾರ್ಮೆಟ್ ಅಲ್ಲಿ ಇದ್ರೆ ಮಾತ್ರ ಅದರಲ್ಲಿ ಲೆಫ್ಟ್ ಫ್ಯಾಕ್ಟರಿಂಗ್ ಇದೆ ಅಂತ, ಅಂದ್ರೆ ಕಾಮನ್ ಎಲಿಮೆಂಟ್ ಇದ್ರೆ ಮಾತ್ರ ಲೆಫ್ಟ್ ಫ್ಯಾಕ್ಟರಿಂಗ್ ಇದೆ ಅಂತ, ಅದನ್ನ ತೆಗೆದು ಬರಿತಾ ಇರೋದು ನಾವಿಲ್ಲಿ. ಇಲ್ಲಿ ನೋಡಿದ್ರೆ ನಿಮಗೆ ಕಾಮನ್ ಎಲಿಮೆಂಟೇ ಇಲ್ಲ. ಸೊ ಕಾಮನ್ ಎಲಿಮೆಂಟ್ ಇಲ್ಲ ಅಂತಂದ್ರೆ ಅದು ಲೆಫ್ಟ್ ಫ್ಯಾಕ್ಟರಿಂಗ್ ಅಲ್ಲ, ಅದರಲ್ಲಿ ಲೆಫ್ಟ್ ಫ್ಯಾಕ್ಟರಿಂಗ್ ಇಲ್ಲ, ನೀವು ರಿಮೂವ್ ಮಾಡುವಂತ ಅವಶ್ಯಕತೆನೇ ಇಲ್ಲ ಅಂತ ಅರ್ಥ ಆಯ್ತು. ಸೊ ಪ್ರಾಬ್ಲಮ್ 3 ಪ್ರಾಬ್ಲಮ್ ಅನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ. ಯಾವ ರೀತಿ ಸಾಲ್ವ್ ಮಾಡಿದ್ದು, ಫಸ್ಟ್ ಆಲ್ಫಾ ಅಂತ ಅಂದ್ರೇನು, ಕಾಮನ್ ಎಲಿಮೆಂಟ್. ಒಬ್ಬ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡ್ತಿರುವಂತಹ ಎಲ್ಲಾ ಪ್ರೊಜೆಕ್ಷನ್ಗಳಲ್ಲಿ ಕಾಮನ್ ಎಲಿಮೆಂಟ್ ಅನ್ನು ಹುಡುಕ್ಬೇಕು. ಮಿನಿಮಮ್ 2 ಅಲ್ಲಾದ್ರೂ ಕೂಡ ಆ ಕಾಮನ್ ಎಲಿಮೆಂಟ್ ಇರಬೇಕು. ಕಾಮನ್ ಎಲಿಮೆಂಟ್ ಬಿಟ್ಟು ಆ ಒಂದು ಪ್ರೊಜೆಕ್ಷನ್ ಅಲ್ಲಿ ಏನು ಉಳ್ಕೊಳುತ್ತೆ ಅದು ಅಷ್ಟನ್ನು ಕೂಡ ಬೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ ಒಂದು ಪ್ರೊಜೆಕ್ಷನ್ ಅಲ್ಲಿ ನಮಗೆ ಆಲ್ಫಾ ಇರಲ್ಲ, ಅಂದ್ರೆ ಕಾಮನ್ ಎಲಿಮೆಂಟ್ ಇರಲ್ಲ, ಅದು ಗಾಮಾ ಅಂತ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಎಷ್ಟಾದ್ರೂ ಕೂಡ ಗಾಮಾ ಬರ್ಬೋದು, ಬೀಟಾ ಬರ್ಬೋದು, ಪ್ರೊಜೆಕ್ಷನ್ ಮೇಲೆ ಡಿಪೆಂಡ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ಪ್ರಾಬ್ಲಮ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟು, ಮತ್ತು ನೀವು ಈಸಿಯಾಗಿ ಯಾವ ರೀತಿ ಆಲ್ಫಾನ ಕಂಡುಹಿಡಿಬೇಕು ಅಂತ ಗೊತ್ತಾಗುತ್ತೆ. ಇದರಲ್ಲಿ ಮೇನ್ ಥಿಂಗ್ ಅಂದರೆ ಆಲ್ಫಾ ಕಂಡುಹಿಡಿಯೋದಷ್ಟೇ. ಆಲ್ಫಾ ಕಂಡುಹಿಡಿದ್ರೆ ಇನ್ನೆಲ್ಲ ನಿಮಗೆ ಈಸಿನೇ. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.